ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ನಮ್ಮನ್ನ ಆಲಯಕ್ಕೆ ಕರೆತಿದ್ದಾನಲ್ಲ, ಅದಕ್ಕಾಗಿ ದೇವರಿಗೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಕೆಲವರು ಅನೇಕ ಜನರು ಪ್ರಾರ್ಥನೆ ಮಾಡಿಸಿದ್ದಾರೆ, ನನಗೆ ಪ್ರಾರ್ಥನೆ ಮಾಡುವಾಗ ನಿದ್ದೆ ಬರುತ್ತೆ. ನಿದ್ದೆ ಬರೋದೇ ಒಂದು ಶೋಧನೆ. ಬೈಬಲ್ ಓದುವಾಗ ನಿದ್ದೆ ಬರುತ್ತೆ ಅನ್ಕೊಂಡೆ ಹೇಳ್ತಾರೆ, ಅಥವಾ ಕೂತಲ್ಲಿ ನಿದ್ದೆ ಬರುತ್ತೆ, 24 ಗಂಟೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. 24 ಗಂಟೆ ನಿದ್ದೆಲ್ಲೇ ತೇಲಾಡ್ತಾ ಇರ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ದೆ. ಸೈತನ ಯಾವ ರೀತಿಯಲ್ಲಿ ಯಾರನ್ನು ಯಾವ ರೀತಿ ಹಿಡಿದಿರ್ತಾರೋ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನು ನಿದ್ದೆಯಿಂದ ಎಬ್ಬಿಸಿ ಆತನ ಸನ್ನಿಧಾನಕ್ಕೆ ಕೊಳ್ಳಿಸಿದ್ದಾನಲ್ಲ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವ್ದರ ವಿಚಾರವಾಗಿ ಕಲಿತಾ ಇದ್ದೇವೆ? ನಂಬಿಕೆ ವಿಚಾರ ಕಲಿತಾ ಇದ್ದೇವೆ. ಹಲ್ಲೆಲೂಯಾ. ನಂಬಿಕೆ ಬಗ್ಗೆ ಬ್ರದರ್ ನೀವು ಇವತ್ತಿನ ಒಂದು ದಿವಸದಿಂದ ಪಾಠ ಹೇಳ್ತಿದ್ದೀರಾ ಅಂತ ಅನ್ಕೊಂಡು ಅನಿಸ್ತದೆ. ನಾನು ನಂಬಿತಾನೆ ಬಂದಿದ್ದು. ಹೌದು ಹೌದು, ನಾನ್ ನಂಬಿತಾನೆ. ನನ್ಗೆ ನಂಬಿಕೆ ಪಾಠ ಇದೆ. ಆದ್ರೆ ನಂಬಿಕೆಗೆ ಒಂದು ತೂಕ ಇದೆ, ನಂಬಿಕೆ ಒಂದು ಮೆಷರ್ಮೆಂಟ್ ಇದೆ, ನಂಬಿಕೆ ಒಂದು ಎತ್ತರ ಇದೆ. ಆ ಒಂದು ಎತ್ತರನ ನಾವು ಈಗ ಅಳಿಬೇಕು. ಯಾಕಂದ್ರೆ ನಮ್ಮನ್ನ ನಾವು ಅಳಿಲಿಲ್ಲ ಅಂತಂದ್ರೆ ನಮಗೆ ನಾವು ನೋಡ್ರಿ, ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಸೋಲಾದಾಗ ಒಂದು ಏನೋ ಅವಲೋಕನವನ್ನ ಮಾಡ್ತಾರೆ. ತಮ್ಮನ್ನ ತಾವು ಏನ್ ಸೋಲಿಗೆ ಕಾರಣ, ಜಯಕ್ಕೆ ಕಾರಣ ಜಾಸ್ತಿ ಹುಡುಕಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಅದನ್ನ ಹುಡುಕುವಂತೆ ಮಾಡೋದಿಲ್ಲ. ಅದು ಸೋಲಿಗೆ ಕಾರಣನ ಹುಡುಕೋದಕ್ಕೆ ಹೋಗ್ತಾರೆ. ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋಲಿಗೆ ಕಾರಣ ಏನು ಅಂದ್ಕೊಂಡು ಲಾಸ್ಟ್ ಪ್ರೆಸ್ ಮೀಟ್ ಇದೆ. ಸೋತ್ ನಂತರ ಬಂದು ಕ್ಯಾಪ್ಟನ್ ಪ್ರೆಸ್ ಮೀಟ್ ಕೊಡಬೇಕು. ಏನೇನು ಕಾರಣ ಆಯ್ತು, ಏನೇನಾಯ್ತು, ಏನ್ ಮೂಲ ಕಾರಣ ಏನು, ಎಲ್ಲಿ ತಪ್ಪು ಅದರಿಂದ ಅನ್ಕೊಂಡು ಕೇಳ್ತಾರೆ. ಅವಾಗ ಒಬ್ಬೊಬ್ಬರ ಬಗ್ಗೆ ಒಂದೊಂದು ವಿಚಾರ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಜಯದ ಜೀವಿತ ಆಗಬೇಕಿತ್ತು. ಯಾಕಂದ್ರೆ ಯೇಸು ನಮ್ಮನ್ನ ನಡೆಸ್ತಾ ಇದ್ದ, ಯೇಸುವಿನ ಹಿಂದೆ ನಾವು ಹೋಗ್ತಾ ಇದ್ವಿ, ಯೇಸುವಿನ ಹೆಜ್ಜೆ ಜಾಡೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಸೋಲಾಗ್ತಿದೆಯಲ್ಲ, ಅದಕ್ಕೆ ಕಾರಣವನ್ನ ನಾವು ತಿಳ್ಕೊಬೇಕಾಗಿದೆ. ಹಲ್ಲೆಲೂಯಾ. ಕಾರಣವನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಹೆಜ್ಜೆ ಇಡೋದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ನಿಂತಲ್ಲೇ ನಾವು ಕುಗ್ಗಿ ಹೋಗ್ತೇವೆ, ಡಿಪ್ರೆಸ್ ಆಗ್ತೇವೆ, ನನ್ಗೆ ಜೀವನನೇ ಬೇಡ ಅಂತ ಅನ್ಸುತ್ತೆ. ಹಿಂದೆ ತಿರುಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತಿದೆ, ಹಿಂದೆ ತಿರುಗಿ ಹೋದ್ರೆ ಸೀದಾ ನರಕಕ್ಕೆ ಹೋಗೋದು ಅಂತ ಅನ್ಕೊಂಡು. ಅದಕ್ಕೆ ಮುಂದೆ ಪರಲೋಕ ಇದೆ. ಪರಲೋಕವನ್ನ ಪಡೆಯಬೇಕು ಅಂತಂದ್ರೆ ಎಲ್ಲಿ ತಪ್ಪಿ ಹೋಗಿದ್ದೇವೆ, ಎಲ್ಲಿ ಸೋಲಾಗಿದೆ, ಎಲ್ಲಿ ನಾವು ತಪ್ಪಾದ ನಿರ್ಧಾರಗಳನ್ನ ಕೈಗೊಂಡಿದ್ದೇವೆ ಅನ್ನೋದನ್ನ ನಾವು ತಿಳಿದೇ ಹೋದ್ರೆ, ಯಾಕಂತಂದ್ರೆ ಪರಲೋಕದಲ್ಲಿ ವರ್ಕ್ ಆಗುವಂತ ಒಂದೇ ಒಂದು ಕರೆನ್ಸಿ ಏನಂತಂದ್ರೆ ಅದು ಫೈತ್, ಅದು ನಂಬಿಕೆ. ಆ ನಂಬಿಕೆಯಲ್ಲಿ ಏನಾದ್ರೂ ಕೊರತೆ ಆಯ್ತಾ? ಯಾಕಂದ್ರೆ ನಂಬಿದ್ರೆ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ ಅಂತ ಅನ್ಕೊಂಡು ದೇವರ ವಾಕ್ಯ ಹೇಳುತ್ತೆ. ಯಾಕೆ ದೇವರ ಮಹಿಮೆಯನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ಕೊಂಡು ನೋಡುವಾಗ ನಮ್ಮ ನಂಬಿಕೆಯಲ್ಲಿ ಕೊರತೆ. ನಾವು ಯಾವ ನಂಬಿಕೆಯನ್ನು ಕಲ್ತ್ಕೊಂಡು ಬದಲಿದ? ಚಿಕ್ಕ ನಂಬಿಕೆ. ಏನೇ ವಿಷಯ ಬಂದ್ರು ನಂಬಿಕೆ ಜಾಸ್ತಿ ಇಲ್ಲ, ಚಿಕ್ಕದು, ಖಾಲಿ ಒಂದು ಬಿಂದು ನಂಬಿಕೆ ಮಾತ್ರ ಪ್ರದರ್ಶಿಸೋದು. ಆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾವು ದೊಡ್ಡ ಕಾರ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ದೇವರ ಅತಿಶಯವಾದ ಕಾರ್ಯಗಳನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ದೇವರು ಮೊದಲನೇ ಬಾರಿ ನಂಬಿದ್ದೆ ನಿನ್ನನ್ನ ದೇವರ ಅತಿಶಯವಾದ ಶಕ್ತಿ ಏನೆಂದು ಪರಿಚಯ ಮಾಡುವಾಗ ಆತನು ನಿನ್ನ ನಂಬಿಕೆಯ ಮೇಲೆ ಆತನ ಮಾಡೋದಲ್ಲ, ಆತನು ರಕ್ಷಣೆ ಮಾಡುವಂತ ಕಾರ್ಯ ಅದು ನಡೀಬೇಕು ಅನ್ನೋ ವಿಚಾರವಾಗಿ ಆತನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಆದ್ರೆ ತದನಂತರ ನೀವು ದೇವರ ಮಹಿಮೆ ಕಾಣಬೇಕು, ನಮ್ಮಲ್ಲಿ ಏನಿರ್ಬೇಕು? ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಆ ನಂಬಿಕೆಯನ್ನ, ಚಿಕ್ಕ ನಂಬಿಕೆಯನ್ನು ನಿನ್ನೆ ದಿವಸ ನಾವು ನೋಡ್ಕೊಂಡ್ವಿ. ಎರಡದಾಗಿ ನೋಡೋಣ, ತಾತ್ಕಾಲಿಕವಾದ ನಂಬಿಕೆ. ತಾತ್ಕಾಲಿಕವಾದ ಏನಿರ್ಬೋದು? ಈ ತಾತ್ಕಾಲಿಕವಾದ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಹೊರಡು ಕೊಟ್ಟಾಗ ಏನಿರ್ಬೋದು? ಇದು ಸ್ವಲ್ಪ ಪ್ರಾರ್ಥನೆ ಮ್ಯಾಟರ್ ಬರೋದಿಲ್ಲ. ಅದ್ಭುತಗಳಾದಾಗ ಇದು ಏನಂತಂದ್ರೆ ಇದ್ರದ್ದು ಎಕ್ಸಾಂಪಲ್ಸ್. ತಾತ್ಕಾಲಿಕವಾದ ನಂಬಿಕೆಯ ಎಕ್ಸಾಂಪಲ್. ಅದ್ರದ್ದು ಏನು ಎಕ್ಸ್ಪ್ಲನೇಷನ್ ಅಥವಾ ಡೆಫಿನಿಷನ್ ಅಂತ ಹೇಳ್ಬೋದು. ಮತ್ತೆ ಡೆಫಿನಿಷನ್ ಕೇಳೋಷ್ಟು ನಾನೇನು ದೊಡ್ಡವನಲ್ಲ ನಿಮ್ಮ ಮುಂದೆ, ಆದ್ರೂ ಕೇಳ್ತಾ ಇದ್ದೀನಿ. ಸ್ವಲ್ಪ ಕಾಲ ಇದ್ದು ತದನಂತರ ಕಣ್ಮರೆಯಾಗುವಂತ
ಸ್ವಲ್ಪ ಕಾಲ ಇದ್ದು ತದನಂತರ ಕಣ್ಮರೆಯಾದ ನಂಬಿಕೆ. ಇದನ್ನೆಲ್ಲಿ ನಾವು ನೋಡ್ತೇವೆ ಅಂತಂದ್ರೆ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 5ರಿಂದ 6 ವಚನಗಳನ್ನು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 5ರಿಂದ 6 ವಚನ. ಕರ್ತಾದಿ ಕರ್ತನು ದೇವಾದಿ ದೇವನು ರಾಜಾದಿ ರಾಜನು ಆದ ಯೇಸು ಕ್ರಿಸ್ತನು ರೈತರನ್ನ ಮೇಲೆ ತಿಳಿದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಬಿತ್ತುವಂತ ಬೀಜ ಬಿತ್ತುವಂತ ರೈತರನ್ನ ಮೇಲೆ ತಿಳಿದನ್ನು ನಾವು ನೋಡ್ತೇವೆ. ವಾಕ್ಯ ಏನಕ್ಕೆ ಹೋಲಿಕೆ ಆಗಿದೆ ಅನ್ನೋದನ್ನ ಕರ್ತನ ಹೇಳ್ತಿರೋದನ್ನ ನಾವು ನೋಡ್ತೇವೆ. ಮೊನ್ನೆ ಒಬ್ರು ಯಾರೋ ಹೇಳೋದು, ರೈತರು ಇಂಪಾರ್ಟೆಂಟ್ ಅಲ್ಲ ಸರ್, ರೈತರಿದ್ರೇನು ನಾವು ಜೀವನ ಮಾಡ್ತಿರೋದು ಅನ್ನೋದನ್ನ. ಅದು 100% ಸತ್ಯ. ನಮ್ಮ ಭಾರತ ದೇಶದಲ್ಲಂತೂ 100% ಸತ್ಯ. ಆದ್ರೆ ರೈತರಿಗೆ ನಾವು ಆಕ್ಚುಲಿ ಆಗಿ ಬಜೆಟ್ ಅಲ್ಲಿ ಒಂದು ಬಹಳ ದೊಡ್ಡ ಅಮೌಂಟ್ ಅನ್ನು ಇಡಬೇಕು ರೈತರಿಗೆ. ಆದ್ರೆ ರೈತರಿಗೆ ಬಹಳ ದೊಡ್ಡ ಅಮೌಂಟ್ ಇಡ್ತಾ ಇಲ್ಲ. ಅವರೇನೇ ಬೀದಿಗಿಳಿದು ಹೋರಾಡುವಂತ ದೇಶ, ವಿಶೇಷವಾದ ದೇಶ ನಮ್ಮದಾಗಿ. ಹಲ್ಲೆಲೂಯಾ. ಅವ್ರಿಗೆ ಯಾವುದೇ ಕೊರತೆ ಇಲ್ಲದೆ ನೋಡಬೇಕಾಗಿರುವಂತ ಗವರ್ಮೆಂಟ್ ನಮ್ಮದಾಗಿತ್ತು, ನಮ್ಮದಾಗಬೇಕಾಗಿತ್ತು. ನಾವು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಜಾಸ್ತಿ? ಇಂಪಾರ್ಟೆಂಟ್ ಶ್ರೀಮಂತರಿಗೆ, IT ಕಂಪನಿಗಳಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಮಾತ್ರ. ಯಾಕಂದ್ರೆ ಕಣ್ಣಿಗೆ ಕಾಣಿದರೆ ಮತ್ತೆ ದೊಡ್ಡ ದೊಡ್ಡ ಪ್ರಾಡಕ್ಟ್ ಗಳನ್ನ ನಿರ್ಮಾಣ ಮಾಡ್ತಾರಲ್ಲ ಅಂತ ಬೇಕು, ಅದು ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾರು ಬಡವರಾಗಿ ರೈತರು ತಮ್ಮ ಒಂದು ಇರುವಂತ ಸ್ವಾಸ್ಥ್ಯವಾಗಿ ಬಂದಿರುವಂತ ಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಕೆಸರಲ್ಲಿ ತುಳಿದು ಆ ಎಷ್ಟೋ ದಿನಗಳ ಕಾಲ ಆ ಬೀಜವನ್ನ ಬಿತ್ತಿ ಅದರನ್ನ ಮಳೆ ಗಿಳೆ ಅಂತ ಅನ್ಕೊಂಡು ಅದಕ್ಕೋಸ್ಕರ ಕಾದು ಅದರಿಂದ ಬೆಳೆಯನ್ನ ಪಡೆದು ಅದನ್ನ ಮಾರ್ಕೆಟ್ಗೆ ತಂದು ಮಾರುವಾಗ ಬೆಳೆ ಇಷ್ಟಿರುತ್ತೆ, ಆದ್ರೆ ಬೆಲೆ ಇಲ್ಲ. ಇದು ನಮ್ಮ ಭಾರತ ದೇಶದಲ್ಲಿ ವ್ಯತ್ಯಾಸ. ಅದಕ್ಕೋಸ್ಕರವಾಗಿ ನಮ್ಮ ಭಾರತ ದೇಶ ಸ್ಮಾರ್ಟ್ ಸಿಟಿ ಆಗೋದಕ್ಕಿಂತ ಆ ಸಿಟಿಯಲ್ಲಿರುವಂತ ರೈತರನ್ನ ಮಾನ್ಯ ಕೊಟ್ರೆ ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 5ರಿಂದ 6 ವಚನಗಳನ್ನು ನೋಡುವಾಗ, ಕೆಲವು ಬೀಜ ಬಹಳ ಮಣ್ಣಿಲ್ಲದೆ, ಅಂದ್ರೆ ಕರ್ತನು ಸಾಮ್ಯವನ್ನ ಹೇಳ್ತಾ ಇದ್ದಾರೆ, ಬಿತ್ತುವವನ ಬೀಜದ ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾರೆ. ಆ ಬಿತ್ತುವವನ ಬೀಜದ ಸಾಮ್ಯದ 2ನೇ ಒಂದು ಹಂತದಲ್ಲಿ ಆತನು ಒಂದು ಮಣ್ಣಿನ ವಿಚಾರವಾಗಿ ಹೇಳ್ತಾ ಇದ್ದಾನೆ. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅದು ಬಂಡೆಯ ನೆಲದ ಮೇಲೆ ಬಿತ್ತು. ಬಂಡೆಯ ನೆಲ ಎಷ್ಟು ಜನ ನೋಡಿದ್ದೀರಾ? ಬಂಡೆಯ ನೆಲ ನೋಡಿದವ್ರಿಗೆ ಗೊತ್ತಿರುತ್ತೆ ಬೀಜ ಬಿದ್ದರೆ ಇಲ್ಲಿ ಬೆಳೆಯುತ್ತೋ ಇಲ್ವೋ ಅಂತ ಅನ್ಕೊಂಡು. ಅಲ್ಲಿ ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಪಾಚಿ ಬೆಳೆಯುತ್ತೆ. ಪಾಚಿ ಬೆಳೆಯುತ್ತೆ ನೋಡ್ರಿ. ಅವುಗಳಿಗೆ ಬೀಜ ಎಲ್ಲ ಏನಿಲ್ಲ, ಹಂಗೆ ಬೆಳ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ಬಿಸಿಲಲ್ಲಿ ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಈ ಬಂಡೆಯ ಮೇಲಿರುವಂತ ಮಣ್ಣಿದೆಯಲ್ಲ, ಅದು ಸ್ವಲ್ಪ ಫಲವತ್ತತೆಯಿಂದ ಕೂಡಿರುತ್ತದೆ. ಅದು ನೀರಿನ ಅಂಶದಿಂದ ಮೇಲಿಂದ ಕೂಡಿರುತ್ತದೆ. ಅದೇನಾಗುತ್ತದೆ? ಸಡನ್ ಆಗಿ ಮೊಳೆಯುತ್ತೆ. ಮತ್ತು ಬಿಸಿಲೇ ಇರಿದಾಗ ಏನಾಗುತ್ತೆ? ಬೇರಿಲ್ಲದ ಕಾರಣ ಒಣಗಿ ಹೋಗುತ್ತೆ. ಬೇರಿಲ್ಲದ ಕಾರಣ ಒಣಗಿ ಹೋಗುದು. ಬೇರು ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ. ನಮ್ದೊಂದು ಮಾವಿನ ಮರ ನೆಟ್ಟಿದ್ದೀವಿ, ಬೇರು ಒಳಗಡೆ ಹೋಗ್ತಾ ಇಲ್ಲ, ಬಕೆಟ್ ಹಾಕ್ಬಿಟ್ಟಿದ್ದೀವಿ. ಅದ್ರ ಕಷ್ಟ ನೋಡೋದಕ್ಕಾಗದೆ ನಾವು ನೋಡೋದು, ವೇದನೆ ಮಾಡೋದು, ಮತ್ತೆ ಒಳಗಡೆ ಹೋಗೋದು ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ಅದಕ್ಕೇನು ಸಹಾಯ ಮಾಡೋದಕ್ಕೆ ನಂಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ ಜಾಗನೇ ಅಲ್ಲಿ ಕರೆಕ್ಟ್ ಆಗಿ ಯಾವ ಸ್ಥಳದಲ್ಲಿ ಊರ್ಬೇಕು, ಅಥವಾ ಊಣೋದಲ್ಲ, ನೆಡೋದೆಲ್ಲಿಂದ ಅನ್ಕೊಂಡು ಗೊತ್ತಿಲ್ಲ. ಸೊ ಆ ರೀತಿಯಲ್ಲಿ ಬೇರು ಕೆಳಗಡೆ ಹೋಗದೇ ಇರುವಂತ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಮಾವಿನ ಮರ ಇದೆಯೋ ಅದೇ ರೀತಿಯಲ್ಲಿ ಬಂಡೆಯ ನೆಲ ಇದೆ. ಆ ರೀತಿಯಲ್ಲಿ ಇರುವಂತ ನೆಲವನ್ನ ಕರ್ತನೆ ಹೇಳ್ತಾರೆ. ಏನ್ ಈ ನೆಲದ ಅರ್ಥ? ಕರ್ತನೆ ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಕ್ಚುಲಾಗಿ ಎಕ್ಸ್ಪ್ಲನೇಷನ್ ಯಾರು ಕಂಡ್ಕೋಬೇಕಿತ್ತು? ಟೀಚರ್ ಕಂಡ್ಕೋಬೇಕಿತ್ತು, ನಾವು ಕಂಡ್ಕೋಬೇಕಿತ್ತು, ಓದುವವರು ಕಂಡ್ಕೋಬೇಕಿತ್ತು. ಕರ್ತನೆ ಏನ್ ಮಾಡಿದ್ದಾನೆ? ಆತನು ಬಹಳ ಎಂತ ಒಂದು ಟೀಚರ್ ಅಂತಂದ್ರೆ ವಿದ್ಯಾರ್ಥಿಗಳ ಮತ್ತು ತನ್ನ ಕೆಳಗಡೆ ಶಿಷ್ಯರ ಮಟ್ಟಕ್ಕೆ ಇಳಿಯುವಂತ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಒಂದು ಪರಲೋಕದ ಐಶ್ವರ್ಯ ಬಿಟ್ಟು ಬಂದಂತ ಕರ್ತನು ನಮ್ಮ ಒಂದು ಲೆವೆಲ್ಗೆ ಇಳಿದು ಏನನ್ನು ಒಬ್ಬನ ವಾಕ್ಯವನ್ನು ಕೇಳಿದ ಮೇಲೆ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಮಾರ್ನಿಂಗ್ ಪ್ರೇಯರ್ ಅಲ್ಲಿ ಬಂದು ಸೇರ್ತೇವೆ, ಫ್ರೈಡೆ ಪ್ರೇಯರ್ ಅಲ್ಲಿ ಬಂದು ಸೇರ್ತೇವೆ, ಭಾನುವಾರ ಪ್ರೇಯರ್ ಅಲ್ಲಿ ಸೇರ್ತೇವೆ, ಊಟಗಳಿಗೆ ನಾವು ಹೋಗ್ತೇವೆ. ವಾಕ್ಯಗಳು ಬಹಳ ಚೆನ್ನಾಗಿರುತ್ತೆ, ವಾಕ್ಯಗಳು ಕೇಳ್ತೇವೆ. ಕೇಳಿದನ್ನ ಇದು ವಾಕ್ಯ ಅಂದ್ರೆ ವಾಕ್ಯ
ವಾಕ್ಯ ಅಂದ್ರೆ ವಾಕ್ಯ, ಇದ್ರ ಮೇಲೆ ವಾಕ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಸಂತೋಷ ಆಗುತ್ತೆ. ಈ ವಾಕ್ಯ ಕೇಳಿದ ನಂತರ ಸಂತೋಷ ಆದ್ಮೇಲೆ ಮುಂದಿನ ಕಥೆ ಏನು ಅನ್ನೋದನ್ನ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳಿದೆ, ತನಗೆ ಬೇರಿಲ್ಲದ ಕಾರಣ 20 ವಚನ ಯಾವುದು ಗೊತ್ತದೆ? 21ನೇ ವಚನ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನ ವಿಚಾರವಾಗಿ ನಾವು ನೋಡ್ತೇವೆ. ಮೊನ್ನೆ ಕೇಳಿದ್ವಿ, ಆತನು ಸಮುದ್ರದ ಮಧ್ಯದಲ್ಲಿ ಹೋಗುವಾಗ ಸಮಸ್ಯೆಗಳು, ಅಲೆಗಳು ಬಂದವು. ಅಲೆಗಳು ಬಂದಾಗ ಯೇಸು ಕ್ರಿಸ್ತನನ್ನೇ ನೋಡ್ತಾ ಇದ್ದಾನೆ. ನೋಡಿದ ನಂತರ ಅಲೆ ಹೆಚ್ಚಾದಾಗ ನಾನು ಎಲ್ಲಿ ನಿಂತಿದ್ದೇನೆ ಅನ್ನೋದನ್ನ ಅವನಿಗೆ ಗೊತ್ತಾಗುತ್ತೆ. ಕೆಳಗಡೆ ನೋಡಿದಾಗ ಅಲೆ, ಕೆಳಗಡೆ ನೋಡಿದಾಗ ಮೀನುಗಳು ಅನ್ನೋದು, ಇನ್ನು ನಾನು ಮುಳುಗ ಹೋಗ್ತೇನೆ ಅಂತ ಅಂದುಕೊಂಡು ಏನ್ ಮಾಡ್ತಾನೆ, ಅವನ ಅಪರಂಬಿಕೆ ನಿಮಿತ್ತವಾಗಿ ಅವನು ಮುಳುಗುದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನ ಕೇಳಿ ಪೇತ್ರನ ರೀತಿಯಲ್ಲಿ ನಾನು ಆಗಬಾರದು, ನಾನು ಯೇಸುವನ್ನೇ ದೃಷ್ಟಿಸಿಕೊಂಡು ನಡೆಯಬೇಕು ಅನ್ನೋದ್ರ ನಿರ್ಧಾರಗಳನ್ನ ಹೃದಯದಲ್ಲಿ ನಾವು ತೆಗೆದುಕೊಳ್ತೇವೆ. ಎಲ್ಲಾ ಡಿಸಿಷನ್ಗಳನ್ನ ಮಾಡ್ತೇವೆ. ಮನೆಗೆ ಹೋಗಿ ರೀಚ್ ಆದಾಗ ಒಂದು ಜಗಳ ರಾಧಾಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸ್ಟಾರ್ಟ್ ಆದ ಕೂಡಲೇ ವಾಕ್ಯವನ್ನ ನೆನಪಿಸಿಕೊಳ್ಳಬೇಕೋ ಅಥವಾ ಜಗಳ ಆಡಬೇಕೋ? ಎರಡು ಪ್ರಶ್ನೆ. ಜಗಳ ಆಡಬೇಕೋ, ವಾಕ್ಯವನ್ನ ನೆನಪಿಸಬೇಕು. ಯಾಕಂದ್ರೆ ಪೇತ್ರ ಹೋಗುವಾಗ ಕೂಡ ಅಲೆ ಇತ್ತಲ್ಲ. ಪೇತ್ರನಿಗೆ ನಾವು ಬುದ್ಧಿ ಹೇಳ್ತೇವೆ, ಯಾವ ಸುಮ್ಮನೆ ಏನಕ್ಕೆ, ಅವನು ಯೇಸುವಿನ ಮುಖ ನೋಡಿದ್ರೆ ಸಾಕಿತ್ತವ, ಹಂಗೆ ನಡ್ಕೊಂಡು ಹೋಗೋದು ನಂಗೆ ಉದ್ದಕ್ಕೆ. ಅವನಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ನಾವು ವಾಕ್ಯವನ್ನ ಕೇಳಿದಾಗ ಮಾತಾಡ್ತೀವಿ. ಆದ್ರೆ ಮನೆಗೆ ಹೋದಾಗ ಜಗಳ. ಎರಡನೇ ಆಪ್ಷನ್ ನಮ್ಗೆ ವಾಕ್ಯವನ್ನ ಕೇಳಿ ಅದರಂತೆ ನಡೆಯುವುದು. ಯಾವ್ದನ್ನ ನಾವು ಮಾಡ್ಬೇಕು, ಬಟ್ ಯಾವ್ದನ್ನ ಮಾಡ್ತೇವೆ ನಮಗೆ ಏನ್ ಗೊತ್ತಿದೆ ಅಲ್ಲ, ಏನ್ ಕನ್ನಡಕ್ಕೆ ತೋರಿಸ್ಬೇಕಂತೇನಿಲ್ಲ, ಹಂಗೆ ಚಂಕಂತ ಹೇಳ್ಬಿಡ್ತೀವಿ. ಅದು ಸತ್ಯ, ಅದು ಯಥಾರ್ಥವಾದ ಉತ್ತರ, ಅದು ಅದರಲ್ಲೇನಿಲ್ಲ, ಯಥಾರ್ಥವಾದ ಉತ್ತರ, ಅದು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಅದು. ಆದ್ರೆ ನಾವು ಜಗಳವನ್ನು ಮಾಡಿದ್ರೆ ನಾವೇನ್ ಮಾಡ್ಬೇಕು? ವಾಕ್ಯವನ್ನು ನೆರವೇರಿಸುವವರಾಗಿರಬೇಕು. ಹಲ್ಲೆಲೂಯಾ. ಈ ಕಡೆಯ ಕಾಲದಲ್ಲಿ ಕರ್ತನ ಹುಡುಕುತ್ತಿರುವಂತಹ ದೇವ ಜನರು ಯಾರನ್ನು ನೋಡುವಾಗ ವಾಕ್ಯದಲ್ಲಿ ಕೈಗೊಂಡು ನಡೆಯುವವರಾಗಿದ್ದಾರೆ. ಹಲ್ಲೆಲೂಯಾ. ಕೇವಲ ಸ್ವಲ್ಪ ಕಾಲ ಅಲ್ಲ, ನಿನ್ನ ಒಳ್ಳೆ ಸೀಸನ್ ಇರುವಂತ ಸಮಯದಲ್ಲ, ಸೀಸನ್ ಇರುವಂತ ಸಮಯದಲ್ಲಿ ಹಣ್ಣು ಬಿಡೋದು ಮಾತ್ರ ಅಲ್ಲ, ಸೀಸನ್ ಇಲ್ಲದಿರುವಂತ ಸಮಯದಲ್ಲೂ ಕೂಡ ಹಣ್ಣು ಬಿಡುವಂತ ರೀತಿಯಲ್ಲಿ ನಾವು ಬೆಳೆಯಬೇಕಾಗಿದೆ. ಹಲ್ಲೆಲೂಯಾ. ನಾನು ನಿಮಗೆ ಅಂಜೂರದ ಮರದ ವಿಚಾರವಾಗಿ ಹೇಳಿದೆ. ಅಂಜೂರದ ಮರ 2 ಬಾರಿ ಹಣ್ಣು ಬಿಡುತ್ತೆ. 2 ಬಾರಿ. ಅದಕ್ಕೆ ಸೀಸನ್ ಇರುವಾಗ ಒಂದ್ಸರಿ ಹಣ್ಣು ಬಿಡುತ್ತೆ, ಆದ್ರೆ ಸೀಸನ್ ಇಲ್ಲದಿರುವ ಸಮಯದಲ್ಲಿ ಒಂದು ಹಣ್ಣು ಬಿಡುತ್ತಂತೆ. ಅದು ಅಂಜೂರ ಮರದ ಕಾಂಡದಲ್ಲಿರುತ್ತಂತೆ. ಆ ಅಂಜೂರ ಮರದ ಕಾಂಡದಲ್ಲಿರುವಂತ ಆ ಹಣ್ಣು ಬಹಳ ಸ್ವೀಟ್ ಆಗಿರುತ್ತಂತೆ. ಅದಕ್ಕೆ ಯೇಸು ಕ್ರಿಸ್ತನು ಬಂದು ಹಣ್ಣನ್ನ ನಿರೀಕ್ಷೆ ಮಾಡ್ತಾನೆ. ಹಸುವಾದಾಗ ಹಣ್ಣನ್ನ ಸೃಷ್ಟಿಕರ್ತನು ತಾನು ಮಾಡಿದ ಸೃಷ್ಟಿಯಿಂದ ಒಂದು ಹಣ್ಣನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ನಿನಗೆ ಜೀವ ಕೊಟ್ಟು, ನಿನಗೆ ಉಸಿರು ಕೊಟ್ಟು, ನಿನಗೆ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಅವಕಾಶ ಕೊಟ್ಟು, ನಿನ್ನನ್ನು ಮೇಲಕ್ಕೆತ್ತಿ, ನಿನ್ನನ್ನು ಮರ್ಯಾದೆಯ ಒಂದು ಸ್ಥಳದಲ್ಲಿ ಇಟ್ಟು, ನಿನ್ನನ್ನು ಆಶೀರ್ವದಿಸಿ, ನಿನಗೊಂದು ನೆಲೆ ಕೊಟ್ಟು, ನಿನಗೆ ಸಂತಾನವನ್ನು ಕೊಟ್ಟು, ಎಲ್ಲವನ್ನ ಕೊಟ್ಟು ನಡೆಸಿದಂತ ಅಚ್ಚ ಹಸುರಾದ ಆ ಮರದ ಮುಂದೆ ಕರ್ತನು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾನೆ? ಫಲವನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆದ್ರೆ ಫಲ ಕೊಡಬೇಕಾಗಿತ್ತು, ಆದ್ರೆ ಫಲ ಕೊಟ್ಟಿಲ್ಲ. ಕರ್ತನು ಏನ್ ಮಾಡ್ತಾ ಇದ್ದಾನೆ? ಈ ಮರವು ಶಾಪವನ್ನ ಕೊಡ್ತದೆ. ಮರ ಅಲ್ಲೇ ಸುಟ್ಟು ಹೋಗುತ್ತೆ. ಈ ವಿಚಾರವನ್ನ ಅನ್ಯ ಜನರು ಕೂಡ, ಏಥಿಯಸ್ಟ್ ಅಂದ್ರೆ ನಾಸ್ತಿಕರು ಕೂಡ ಎತ್ತಿಡಿದು ಮಾತಾಡ್ತಾರೆ. ಆದ್ರೆ ಇವರು ಹೆಂಗೆ ಅಂತಂದ್ರೆ, ನಾವ್ ಏನ್ ಬೇಕಾದ್ರೂ ಮಾಡೋಣ, ದೇವರೇನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ದೇವರು ಒಂದನ್ನು ತಿಳಿದುಕೊಳ್ಳಬೇಕು, ಆತನು ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕೆಟ್ಟ ತಂದೆಯಲ್ಲ, ಆತನು ಒಳ್ಳೆ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಮಕ್ಕಳನ್ನ ತಿದ್ದಿ ತೀಡಿ ಸರಿದಾರಿಯಲ್ಲಿ ನಡೆಸುವಂತ ಒಂದು ಒಳ್ಳೆ ತಂದೆ, ಮಾದರಿ ತಂದೆ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಕೈ ಎತ್ತಿ ಆಶೀರ್ವಾದ ಮಾಡುವಂತ ದೇವರು ಆತನಾಗಿದ್ದಾನೋ ಅದೇ ರೀತಿಯಲ್ಲಿ ಆತನು ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ನಂಬಿಕೆ ಏನು? ವಾಕ್ಯ ಕೇಳಿ ಖುಷಿಯಾಗಿ ಮತ್ತೆ ಅದೇ ಜೀವಿತಕ್ಕೆ ಹೋಗ್ತೇವೋ? ವಾಕ್ಯ ಕೇಳಿ ಖುಷಿಯಾಗಿ ಆ ಸಂತೋಷದಿಂದಲೇ
ಈ ವಾಕ್ಯವನ್ನ ಎಷ್ಟೇ ಕಷ್ಟಗಳು ಬಂದರೂ ಸರಿನೇ, ಎಷ್ಟೇ ವೇದನೆಗಳು ಬಂದರೂ ಸರಿನೇ, ಶೋಧನೆಗಳು ಬಂದರೂ ಸರಿನೇ, ನಾನು ನಡೆಯುತ್ತೇನೆ ಎನ್ನುವಂತ ನಿರ್ಧಾರ ಮಾಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಹೃದಯಗಳು ಮಾರ್ಪಡಲಿ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಯೆಹೆಜ್ಕೇಲನು 33ನೇ ಅಧ್ಯಾಯ 31ನೇ 32ನೇ ವಚನದಲ್ಲಿ ನೋಡುವಾಗ, ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 31, 32. ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನನ್ನ ಮತ್ತು ನಿನ್ನ ಇದೆಯಲ್ಲ, ನನ್ನ ಅಂದ್ರೆ ಯಾರು, ನಿನ್ನ ಅಂದ್ರೆ ಯಾರು? ನನ್ನ ಅಂದ್ರೆ ದೇವರು, ನಿನ್ನ ಅಂದ್ರೆ ಯಾರು? ನಾವು ಮೊದಲನೇದಾಗಲ್ಲಿ ಯಾರಿಗೆ ಹೇಳಿದ್ದು? ಕರೆಕ್ಟ್. ಇದು ಅರ್ಥ ಮಾಡ್ಕೋ. ಈಗ ನನ್ನ ನಿನ್ನ ಅನ್ಕೊಂಡು ಈ ಕೆಲವು ಸರಿ ಕೀರ್ತನೆ ಓದುವಾಗಲೂ ಕೂಡ ನಮಗೆ ಕೆಲವು ಕಡೆ ನನ್ನ ನಿನ್ನ ಅಂತ ಅನ್ಕೊಂಡು ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡೋದು ಪರವಾಗಿಲ್ಲ. ಕೆಲವು ಯಾವ್ದನ್ನು ಚೇಂಜ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗಿಲ್ಲ. ಅದು ನನ್ನ ಹೋಗಿ ನಿನ್ನ ಆಗಿ ದೇವರಾಗಿ ಅದು ಯಾರು ಅಂತಾನೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ನಿನ್ನ ಅಂತ ಅನ್ಕೊಂಡು ಸತ್ಯವೇದದಲ್ಲಿ ಓದುವಾಗ ನನ್ನ ಅಂದ್ರೆ ಯಾರು, ನಿನ್ನ ಅಂದ್ರೆ ಯಾರು ಅಂತ ಅನ್ಕೊಂಡು ನಮ್ಗೆ ಗೊತ್ತಿರ್ಬೇಕು. ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು, ನಿನ್ನ ಅಂದ್ರೆ ಯಾರು? ನಿನ್ನ ಮಾತುಗಳನ್ನು ಕೇಳುತ್ತಾರೆ. ನಿನ್ನ ಅಂದ್ರೆ ಯಾರು? ಯೆಹೆಜ್ಕೇಲ ಮತ್ತು ನಾವು. ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಗೊಳ್ಳುವುದಿಲ್ಲ, ಬಾಯಿಯಿಂದ ಬಹು ಪ್ರೀತಿಯನ್ನು ತೋರಿಸುತ್ತಾರೆ. ಅವರ ಮನಸ್ಸೇನೋ ತಾವು ದೋಚಿಕೊಂಡದರ ಮೇಲೆ ಹೋಗುತ್ತದೆ. ದೋಚಿಕೊಂಡದರ ಖಾಲಿ ಕಳ್ಳರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ದೇವರ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳೆಲ್ಲ ವಿಚಾರವಾಗಿ ಹೇಳ್ತಾ ಇಲ್ಲ. ಇಗೋ ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಬ್ಬ ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮ ಗೀತಕ್ಕೆ ಸಮಾನವಾಗಿದೆ. ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಗೊಳ್ಳುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ನಮಗೆ ಕೂತಾಗ, ಓ ಇದು ಸರಿ, ಇದು ಸರಿ, ಇದು ಸರಿ, ಇದು ಸರಿ ಅನ್ಸುತ್ತೆ. ಕೆಲವರು ಇದು ಸರಿ, ಇದು ಸರಿ ಅಂತ ಅನ್ಕೊಂಡು ಕಣ್ಣೀರೆಲ್ಲ ನೀರು ಬರುತ್ತೆ. ಸಂತೋಷದಿಂದ ಅವ್ರ ಮುಖ ಬೆಳಕಾಗ್ಬಿಡುತ್ತೆ. ಆದ್ರೆ ಇಲ್ಲಿಂದ ಓದ ಕೂಡಲೇ ಲೈಟ್ ಆಫ್, ಡಿಮ್ ಆಗ್ಬಿಡುತ್ತೆ. ಈಗೊಂದು LED ಲೈಟ್ ಅಲ್ಲಿ ಮತ್ತೊಂದು ಬಂದಿದೆ, ಪಕ್ಕ 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 ಅನ್ನತ್ತೆ. ಮೊದ್ಲಾದ್ರೂ ಇರ್ಲಿಲ್ಲ. ಈಗ ಏನಾಗಿದೆ, ಸ್ವಲ್ಪ ಒಂದು ಇದು LED ಲೈಟ್ ಹೋಗ್ಬಿಟ್ರೆ ಅದು ಆವಾಗ ಪಕ್ಕ 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 ಅನ್ನತ್ತೆ, ಈ ಒಂದು ಸೀರಿಯಲ್ ಸೆಟ್ ಹಾಕಿದಾಗೆ. ಸೊ ಈ ಲೈಟ್ಗಳೆಲ್ಲ ಬೇಡ, ಪ್ರಕಾಶವಾಗಿ ಉರಿಯುವಂತ ದೇವರ ಪ್ರಕಾಶವನ್ನು ಹೊಂದಿರುವಂತ ದೇವ ಜನರನ್ನ ಕರ್ತನು ಹುಡುಕುತ್ತಿದ್ದಾನೆ. ಹಲ್ಲೆಲೂಯಾ. ಮಾತು ಯಾವ ರೀತಿಯಲ್ಲಿ ಕೇಳುತ್ತಿರಂತೆ, ಸಂಗೀತಕಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮ ಗೀತಕ್ಕೆ ಸಮಾನವಾಗಿದೆ. ವಾಕ್ಯವನ್ನು ಯಾವ ರೀತಿ ಕೇಳೋದಂದ್ರೆ, ಒಂದು ಹಾಡಾದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಆ ಹಾಡನ್ನ ಕೇಳೋದಾದ್ರೆ ಏನಂತೆ, ಮಾತುಗಳನ್ನ ಕೇಳುತ್ತಾರೆ, ಆದರೆ ಕೈಗೊಳ್ಳೋದಿಲ್ಲ. ಕೈಗೊಳ್ಳದೆ ಹೋದರೆ ನಾವು ಕ್ರಿಸ್ತರು ಹೇಗೆ ಹೇಳಕ್ಕೆ ಸಾಧ್ಯ? ಅಷ್ಟು ಸುಲಭದಲ್ಲಿ ಕೈಗೊಳ್ಳೋದಕ್ಕೆ ಸೈತಾನ ಬಿಡೋದಿಲ್ಲ, ಅದಂತೂ ಖಂಡಿತ. ನಮ್ಮ ಒಳಗಡೆ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಮನೆಯವರ ಮುಖಾಂತರ ಕಾರ್ಯ ಮಾಡ್ತಾನೆ. ಮನೆಯವರ ಮುಖಾಂತರ ಅವರು ಕೂಡ ದೇವರಲ್ಲಿ ಗಟ್ಟಿಯಾಗಿದ್ದಾರೆ ಅಂತಂದ್ರೆ ಉದ್ಯೋಗದ ಸ್ಥಳದಲ್ಲಿ ಅವರಿಂದ ಕಾರ್ಯ ಮಾಡ್ತಾರೆ. ಇದೆಲ್ಲಾ ಹರ್ಡಲ್ಸ್ ಗಳನ್ನ ನಾವು ಗೆದ್ದು ನಿಂತು ವಾಕ್ಯದಲ್ಲಿ ನಡೆಯುವವರು ಆಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಈ ಒಂದು ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವಂತ ಸ್ವಲ್ಪ ಮಂದಿ ನಡೆಯುವುದಕ್ಕೆ ಪ್ರಾರಂಭವಾಯಿತು ಅಂತಂದ್ರೆ, ಈ ಬೀಜ ನೋಡ್ರಿ, ಈ ಬೀಜದಲ್ಲಿ 2 ವಿಧ ಇದೆ. ಏನಿದೆ ಬೀಜದಲ್ಲಿ? 2 ವಿಧ. ಯಾವ 2 ವಿಧ? ಗಟ್ಟಿ ಕಾಳು, ಇನ್ನೊಂದು ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ ಬೀಜ. ನಿಮ್ಗೆ ಗೊತ್ತಿದೆ ಅದು ಕರೆಕ್ಟ್. ಸೈನ್ಸ್ ಅಲ್ಲಿ ಆ ಬೀಜಕ್ಕೆ ಅಂತ ಸಪರೇಟ್ ತೆಗೆದಿರ್ತಾರೆ, ಆದ್ರೆ ಊಟ ಮಾಡಕ್ಕೆ ಅಂತ ಸಪರೇಟ್ ತೆಗಿತಾರೆ. ಬೀಜಕ್ಕೆ ಅಂತ ತೆಗೆದಿಟ್ಟಿರುವಂತ ಬೀಜಕ್ಕೆ ಎಷ್ಟು ಬೆಲೆನೋ, ಅಥವಾ ಊಟಕ್ಕೆ ಅಂತ ಅನ್ಕೊಂಡು ನಾವು ಉಪಯೋಗಿಸ್ತೀವಲ್ಲ ಅದಕ್ಕೆ ಜಾಸ್ತಿ ಬೆಲೆ. ಕಿತ್ತಳೆ ಬೀಜ, ಅದು ಒಳ್ಳೆ ಬೀಜ, ಅದು ಎಲ್ಲಿದೆ ಅನ್ಕೊಂಡು ಹುಡುಕೊಂಡು ಅದನ್ನ ತೆಗೆದು ಚೀಲಕ್ಕೆ ಹಾಕಿ ಬದಿಯಲ್ಲಿ ಇಟ್ಟು, ನಾವು ವಿಶ್ವಾಸಗಳ ಜೀವಿತ ನೋಡುವಾಗ, ವಿಶ್ವಾಸಿಗಳ ಮನೆಗೆ ಹೋದಾಗ ಮೊದಲನೇದಾಗಿ ನಾನು ಕೇಳದೆ, ಗೋಣಿಚೀಲದಲ್ಲಿ ಇಟ್ಟಿದ್ದಾರೆ ಬೀಜನ. ಇದು ಬೀಜಕ್ಕಿರುವ ಬೀಜ ಅಂತ ಹೇಳಿ, ಇದೇನು ಬೀಜಕ್ಕಿರುವ ಬೀಜ? ಅದು ಊಟ ಮಾಡೋದಕ್ಕಿರುವಂತ ಫಲಗಳು, ಬೀಜಗಳು, ಅದು ಬೀಜನೇ.
ಆದ್ಮೇಲೆ ಎಕ್ಸ್ಪ್ಲನೇಷನ್ ಕೇಳಿದೆ, ಇದನ್ನ ತಗೊಂಡು ಇದನ್ನೇ ಮತ್ತೆ ಬೆಳೀತಾರೆ ಅಂತ ಹೇಳಿದೆ. ಇದನ್ನ ಯಾಕೆ ಸಪರೇಟ್ ಮಾಡಿರ್ತಾರೆ ಅಂತಂದ್ರೆ ಇದು ಒಳ್ಳೇದಂತ. ಇದು ಬಿತ್ತಿದ್ರೆ ಮತ್ತೆ ಅದೇ ಫಲ, ಅದಕ್ಕಿಂತ ಹೆಚ್ಚು ನಿರೀಕ್ಷಿಸುವಂತ ಸಾಧ್ಯತೆನೂ ಇದೆ. ಅದಕ್ಕೆ ಈ ಮಾರ್ನಿಂಗ್ ಪ್ರೇಯರ್ ಅಲ್ಲಿ ಸೇರುವಂತ ಈ ಒಂದು ನೆಲಗಳು ಮತ್ತು ಬೀಜಗಳು ಬಿತ್ತುವಂತ, ಮತ್ತೆ ತಿರುಗಿ 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 ಬಿತ್ತುವಂತ ಬೀಜಗಳಾಗಿ ನಾವು ಮಾರ್ಪಡಬೇಕು. ನಾವು ಮಾರ್ನಿಂಗ್ ಪ್ರೇಯರ್ ಬಂದ ಕೂಡಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿಲ್ಲ, ಆದ್ರೆ ಮಾರ್ನಿಂಗ್ ಪ್ರೇಯರ್ ಬರುವಂತ ಒಬ್ಬೊಬ್ಬರನ್ನ ಇಡೀ ಸಭೆ ಗಮನಿಸ್ತಾ ಇದೆ, ಇಡೀ ಲೋಕ ಗಮನಿಸ್ತಾ ಇದೆ, ಇಡೀ ಆತ್ಮಿಕ ಲೋಕ, ಸೈತಾನನ ಪಾತಾಳ ಲೋಕ ಗಮನಿಸ್ತಾ ಇದೆ. ಯಾವ ರೀತಿಯಲ್ಲಿ ಇವರು ಇಷ್ಟೊಂದು ವಾಕ್ಯನ ಕೇಳ್ತಾ ಇದಾರಲ್ಲ, ಇವರು ಬಂಡೆಯ ಮೇಲೆ ಒಂದು ಸ್ವಲ್ಪ ದಿನ ಸಂತೋಷವಾಗುವಂತೆ, ಸಂತೋಷವಾಗಿ ದೇವರ ವಾಕ್ಯವನ್ನು ಸ್ವೀಕರಿಸಿದ ಮರೆಯುವಂತ ಬೀಜ ನೆಲನೋ ಅಥವಾ ಇವರು ಕೈಗೊಂಡು ನಡೆಯುವಂತ ನೆಲನೋ ಅನ್ನೋದನ್ನ ಯಾರು ನೋಡ್ತಾ ಇದ್ದಾರೆ ಹೇಳಿ? ಒಂದು ಸಭೆ ನೋಡ್ತಾ ಇದೆ, ಮಾರ್ನಿಂಗ್ ಪ್ರೇಯರ್ ಅಂತ ಅನ್ಕೊಂಡು ಬಾರಿ ಪೀಕ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ರೀತಿಯಲ್ಲಿ. ಎರಡನೇದಾಗಿ ಲೋಕ ನೋಡ್ತಾ ಇದೆ, ಬೆಳಿಗ್ಗೆ ಎದ್ದು ಹೊರಟು ಬಿಡ್ತಾರೆ, 6 ಗಂಟೆಗೆ ಹೊರಟು ಬಿಡ್ತಾರೆ, 6 ಗಂಟೆಗೆ ಹೊರಟು ಬಿಡ್ತಾರೆ, ಏನ್ ನಿದ್ದೆ ಅನ್ನೋ ರೀತಿ. ನಂಗೊಬ್ರು ಹೇಳಿದ್ರು, ಇದನ್ನ ನೋಡೋರು ನಿದ್ದೆ ಮಾಡ್ಬೇಕಾದ್ರೆ ಅಂತ ಅನ್ಕೊಂಡು. ಯಾಕಂದ್ರೆ ನಾವು ಗಾಡಿ ಇರೋದು 4:15 ಗಂಟೆಗೆ ಎದ್ದು ಇರ್ತೀವಿ, 4 ಗಂಟೆ ಹೊರಗಡೆ ಎಲ್ಲ ಪಾರ್ಕ್ ಮಾಡ್ತೀವಲ್ಲ. ಅವ್ರಿಗೇನುತ್ತಂದ್ರೆ ಅದಕ್ಕಿಂತ ಮುಂಚೆ ನಾನೇ ನನ್ನ ಗಾಡಿನ ಆ ಸ್ಥಳದಲ್ಲಿ ಇರ್ಬೇಕು ಅಂತ ಅವರಿಗೆ. ನನ್ನ ಗಾಡಿನಲ್ಲಿಟ್ಟು ನಮ್ಮ ಜಾಗದಲ್ಲಿ ಪಾರ್ಕ್ ಮಾಡದಂಗ್ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರದ್ದು ಆಲೋಚನೆ. ಆದ್ರೆ ನಾವ್ ಹೆಂಗಿರ್ತಂದ್ರೆ ನಮ್ದು ಫಿಕ್ಸ್, ಯಾರು ಹೇಳೋದಕ್ಕಿಂತ ಮುಂಚೆ ನಾವಿಬ್ರು ಅಂಕಲ್ ಮತ್ತೆ ನಾನು ಎದಿರ್ತೀವಿ, ಎದ್ದು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕೆಲಸಗಳನ್ನ. ಇವ್ರು ಎದ್ದು ಕಣ್ಣು ತೆಗೆದು ನೋಡು, 1-2 ದಿವಸ ಟ್ರೈ ಮಾಡೋದು, ಅದನ್ನ ನಾವು ಅಬ್ಸರ್ವ್ ಮಾಡೋದು. ಇವತ್ತೇನಾದ್ರೂ ಆಗುತ್ತಾ ಅಂತ ಅನ್ಕೊಂಡು ಬೆಳಗ್ಗೆ ಬೇಗ ಎದ್ದು ಗಾಡಿನ ನಿಲ್ಸೋಣ ಅಂತ ಅನ್ಕೊಂಡು ನಾವು ಅವ್ರು ಹೇಳೋದಕ್ಕಿಂತ ಮುಂಚೆ ಎಲ್ಲ ಗಾಡಿಗಳೆಲ್ಲ ಸ್ಪ್ರೆಡ್ ಆಗಿ ನಿಂತಿದ್ದು, ಹಿಂಗೆ ನಿಂತಿದ್ವಿ. ಈ ಕಡೆ ಬಂದಾಗ ಅವ್ರಿದ್ರು, ಅವ್ರಿಗೆ ಆಗಲ್ಲ ಒಳಗಡೆ ಹೋಗೋಣ ಅಂತ ಅನ್ಕೊಂಡು ಹೋದ್ರು. ಸೊ ಏನಂತಂದ್ರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು ನಿದ್ರೆ ಮಾಡ್ಬೇಕು. ಒಂದೇ 5 ಗಂಟೆ ನಿದ್ದೆ ಮೆಡಿಕಲಿ 5 ಗಂಟೆ ನಿದ್ದೆ ಸಾಕು ಮಿನಿಮಮ್. ಅವ್ರು ಹೇಳಿದ್ರು 8 ಗಂಟೆ ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡುವಾಗ ನೀವು 8 ಗಂಟೆ ಮಲಗಿದಾಗ ನಾನು 7 ಗಂಟೆ ಮಲಗಿ ನಾನು ಬಂದು ಎದ್ದು ಗಾಡಿನೆಲ್ಲ ನಿಲ್ಲಿಸಿ ಸೆಟ್ ಮಾಡಿ ನೋಡ್ರಿ ಎಂತ ಯುದ್ಧಗಳೆಲ್ಲ ಇದಾವೆ ಅಂತ ಅನ್ಕೊಂಡು. ಈ ರೀತಿ ಯುದ್ಧನೂ ಇದೆ, ಇದನ್ನೂ ಯುದ್ಧ ಅಂತ ಅನ್ಕೊಂಡು ತಗೊಳ್ಳೋರು ಇದ್ದಾರೆ. ಅದಕ್ಕೋಸ್ಕರ ಬಹಳ ಎಚ್ಚರದಿಂದ ಇರಬೇಕು. ಕರ್ತನ ಸನ್ನಿಧಾನದಲ್ಲಿ ಕರ್ತನ ವಾಕ್ಯ, ನಾವು ವಾಕ್ಯಕ್ಕೆ ಬರೋಣ. ಏನ್ ಹೇಳ್ತಾ ಇದೆ? ನಾವು ಸ್ವಲ್ಪ ಸಮಯ ವಾಕ್ಯವನ್ನ ತೆಗೆದುಕೊಂಡು ಅದನ್ನ ಬಿಟ್ಟು ಬಿಡುವಂತ ವ್ಯಕ್ತಿ ಆಗಿರಬಾರದು. ಹೋಶೇಯ 6ನೇ ಅಧ್ಯಾಯ 4ನೇ ವಚನ ನೋಡುವಾಗ, ಹೋಶೇಯ 6ನೇ ಅಧ್ಯಾಯ 4ನೇ ವಚನ, ಈ ಹೋಶೇಯ ಪ್ರವಾದಿ ಯಾರಾಗಿದ್ದಾನೆ? ಅವನ ಪ್ರೊಫೆಷನ್ ಏನು? ವ್ಯಭಿಚಾರಿಸಿದೆಯೋ ಅದೇ. ಇದು ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ನನ್ಗೇನೋ ಗೊತ್ತಿದೆ ಅಂತ ಅನ್ಕೊಂಡು ಹೇಳೋದಿಲ್ಲ, ನನ್ಗೆ ನೆನಪಾಗಬೇಕು, ನಾನು ಕಲಿಬೇಕು, ನೀವು ಕಲಿಬೇಕು. ಯಾಕಂತಂದ್ರೆ ನನ್ಗೆ ದೇವರು ಕೊಟ್ಟಿರುವಂತ ಪಂಚಮಯ ನೆನಪಿನ ಶಕ್ತಿಯ ಮುಖಾಂತರವಾಗಿ ಅದನ್ನ ಪದೇ ಪದೇ ರಿಪೀಟ್ ಮಾಡಿದ್ರೆ ನೋಡಿ, ಒಂದು ತಿಳ್ಕೊಳ್ಳಿ, ಒಂದು ವಿಚಾರನ ಪದೇ ಪದೇ ರಿಪೀಟ್ ಮಾಡಿದ್ರೆ ಇದೆಯಲ್ಲ. ನಾನು ಅದಕ್ಕೆ ಪ್ರಿಯಾಂಕ ಕೆಲವು ವಿಚಾರಗಳು ಪದೇ ಪದೇ ರಿಪೀಟ್ ಮಾಡಿ ನಂಗೆ ನೆನಪಿರೋದಿಲ್ಲ. ಕೆಲವು ವಿಚಾರಗಳು ಪದೇ ಪದೇ ಹೇಳಿ ಅದನ್ನ ಬೈತಾ ಇರ್ತಾರೆ. ಅವಾಗ ನನ್ಗೆ ಆ ಒಂದು ವಿಚಾರ ಇದೆಯಲ್ಲ ನನಗೆ ಕರೆಕ್ಟ್ ಆಗಿ ನೆನಪಾಗಿಗಳು ಇದೆ. ಆದ್ಮೇಲೆ ಯಾವತ್ತು ಕೇಳಿದ್ರು ಕೂಡ ಮತ್ತೆ ತಿರುಗಿ ಹೇಳುವಂತೆ. ಯಾಕಂದ್ರೆ ನನಗೆ 4 ಸಾರಿ ಪ್ರಾಕ್ಟೀಸ್ ಮಾಡ್ಬೇಕು ಒಂದು ಮ್ಯಾಟರ್. 4 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಕೂರುತ್ತೆ. ಅದೇ ರೀತಿಯಲ್ಲಿ ನನ್ನ ಹೋಶೇಯ ಪ್ರವಾದಿ ಯಾರಾಗಿದ್ದಾನೆ? ಅದನ್ನ ಪ್ರೊಫೆಷನ್ ಪ್ರವಾದಿ ಆದ ನಂತರ ಪ್ರವಾದಿಗಿಂತ ಮುಂಚೆ ಯಾರಾಗಿದ್ದೀರಿ? ಬೇಡ, ನಾಳೆ ಹುಡ್ಕೊಂಡು ಬನ್ನಿ, ನಾಳೆ ಹುಡ್ಕೊಂಡು ಬನ್ನಿ. ಹೋಶೇಯ 6ನೇ ಅಧ್ಯಾಯ 4ನೇ ವಚನ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯ ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಏನಂದ್ರೆ ಯಾವ ರೀತಿ ಇದೆಯಂತೆ ನಮ್ಮ ಭಕ್ತಿ? ಪ್ರಾತಃ ಕಾಲದಲ್ಲಿ ಮುಂಜಾವಿನಲ್ಲಿ ಇಬ್ಬನಿ ಬೀಳುತ್ತಲ್ಲ. ಎಷ್ಟು ಜನ ಇಬ್ಬನಿ ನೋಡಿದ್ದೀರ? ಇಬ್ಬನಿ ನೋಡಿದಿರಲ್ಲ. ಆ ಇಬ್ಬನಿ
ಬಿದ್ದು ಮಾಯವಾಗುವ ರೀತಿಯಲ್ಲಿ ನಮ್ದು ಯಾವ್ದು ಇದಕ್ಕೆ ಭಕ್ತಿ ಇದೆ. ಆ ರೀತಿಯಲ್ಲಿ ಇರಬಾರದು ಅಂತ ಕರ್ತನೆ ಹೇಳಿದ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸೀಮೋನನ ವಿಚಾರವಾಗಿ, ಪೇತ್ರನ ವಿಚಾರವಾಗಿ ನೋಡುವಾಗ ಈತರು ಯಾರಾಗಿದ್ದಾನೆ? ಸಮುದ್ರದ ಮೇಲೆ ನಡೆದು ಯೇಸು ಕ್ರಿಸ್ತನಂತಂದ್ರೆ ಜೀವ ಕೊಡ್ತೀನಿ ಅಂತ ಅನ್ಕೊಂಡು ಮುಂದೆ ಬಂದ. ಯೇಸು ಕ್ರಿಸ್ತನಂತಂದ್ರೆ ಕತ್ತಿಯನ್ನು ತೆಗೆದು ಇನ್ನೊಬ್ಬನ ಕಿವಿಯನ್ನು ಕಟ್ ಮಾಡ್ತಾವ. ಯೇಸು ಕ್ರಿಸ್ತನಂತಂದ್ರೆ ಮೊದಲೇದಾಗಿ ಪ್ರೊಟೆಕ್ಷನ್ ಝೆಡ್ ಸೆಕ್ಯೂರಿಟಿ ಕೊಟ್ಟವ. ಸೈಡ್ ಅದು ಅಲ್ಲಿ ಬಾರ್ತಲೋಮೆ ಹೇಳಿದ, ಬಾರ್ತಲೋಮೆ ಅಂತ ಅನ್ಕೊಂಡು ಆ ವ್ಯಕ್ತಿ ಬಂದಾಗ ಮೊದಲನೇ ಮಾತಾಡಿದವನು ಯಾರಾಗಿರ್ಬೋದು? ಸೌಂಡೇ ಬಂದಿದ್ದ, ಸುಮ್ಮನೆ ನೀನು ಸೈಡ್ ಅಲ್ಲಿ ಕೂತಿರೋ, ನೀನು ಪಿಚ್ಚುಕಾರಿ, ನೀನು ಬಂದು ಯೇಸು ಮುಟ್ತೀಯ ಅನ್ನೋ ರೀತಿ. ಸೊ ಆ ರೀತಿಯಲ್ಲಿ ನಡೆದಂತ ಸಿಮೋನನು ಆತನ ಜೀವಿತದಲ್ಲಿ ಶೋಧನೆ ಬಂದಾಗ ಏನಾಯ್ತು? ಸ್ವಲ್ಪ ಸಮಯದಲ್ಲಿ ಸಂತೋಷವಾಗಿ ಯೇಸುವಿನ ವಾಕ್ಯವನ್ನು ತಗೊಂಡ. ಆದ್ಮೇಲೆ ಏನ್ ಮಾಡ್ದ? ನಡೆದುಕೊಳ್ಳುವುದಕ್ಕೆ ಅವನಿಗೆ ಆಗಲಿಲ್ಲ. ಯೇಸು ಕ್ರಿಸ್ತನ ಹೇಳಿದ್ರು, ನಾನು ಶಿಲುಬೆಗೆ ಹೋಗ್ತಾ ಇದ್ದೀನಿ, ನಾನು ಶಿಲುಬೆಗೆ ಏರ್ತಾ ಇದ್ದೀನಿ, ನಂದು ಕಾರ್ಯಗಳ ನಾನು ಮಾಡೋದಕ್ಕೆ ಮುಂದಾಗ್ತೇನೆ. ಅವಾಗ ತನ್ನ ಗುರುಗೇನೆ ಎಚ್ಚರಿಸಿದಂತ ವ್ಯಕ್ತಿ. ಹಂಗಾಗ ಕೂಡುದು, ಹಂಗೆಲ್ಲ ಮಾತಾಡಕೂಡುದು. ನೀನು ಇಲ್ಲಿ ಜನ ಇಷ್ಟೊಂದು ನಾನು ಸೇರಿಸಿದ್ದೀನಿ, ಇಷ್ಟೆಲ್ಲ ತಂದು ಕೂರಿಸಿದ್ದೀನಿ, ಇಷ್ಟೆಲ್ಲ ಆಡಿಯನ್ಸ್ ತೋರಿಸಿದ್ದು ನಿನ್ಗೆ ಶಿಲುಬೆಗೆ ಹಾಕಿ ಹೋಗ್ತೀನಿ ಅನ್ಕೊಂಡು ಹೇಳಕ್ಕ. ಅವ್ರನ್ನ ಆಶೀರ್ವಾದ ಮಾಡ್ತೀನಿ, ಅವ್ರಿಗೆ ಬಂಗ್ಲೆ ಕೊಡ್ತೀನಿ, ಮನೆ ಕೊಡ್ತೀನಿ, ಅವ್ರಿಗೆ ಕಾರ್ ಕೊಡ್ತೀನಿ ಅಂತ ಹೇಳು. ಹಂಗ ಹೇಳಿದ್ರೆ ನೀನ್ ದೇವ್ರು, ಇಲ್ಲ ಅಂದ್ರೆ ನೀನ್ ದೇವರಲ್ಲ. ನೀನೆಂತ ದೇವ್ರು? ಶಿಲುಬೆಗೆ ಹೋಗ್ತೀನಿ ಅಂತ ಅನ್ಕೊಂಡು ಹೇಳಿದ್ರೆ. ಈ ರೀತಿ ಹೇಳೋ ವಿಶ್ವಾಸಿಗಳಿದ್ದಾರ? ನಮ್ಮ ಸಭೆಯಲ್ಲಿ ಇದ್ದಾರ? ಅವ್ರ ಬದಲಾವಣೆ. ಅಲ್ಲೆಲೂಯ. ಮಾನಸಾಂತರ ಹೊಂದಬೇಕು. ಮಾನಸಾಂತರ ಹೊಂದ್ರೇನೆ ಪರಲೋಕ ಸಿಗೋದು. ಅಲ್ಲೆಲೂಯ. ಯಾಕಂದ್ರೆ ದೇವರು ಕರ್ತನ ಹೇಳಿದ್ದು, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಬನ್ನಿರಿ. ಅಲ್ಲೆಲೂಯ. ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು ಅಂತಂದ್ರೆ ಒಂದು ಚಿಕ್ಕ ಶೋಧನೆಯನ್ನು ನಿಮ್ಮ ಜೀವಿತದಲ್ಲಿ ಜಯಿಸಬೇಕು ಎನ್ನುವುದಾದರೆ ಕೂಡ ನಿಮಗೆ ಯಾವುದು ಒಳಗಡೆ ಗಟ್ಟಿಯಾಗಿರಬೇಕು? ದೇವರ ವಾಕ್ಯ ಗಟ್ಟಿರಬೇಕು. ಆ ದೇವರ ವಾಕ್ಯದ ನಿಮಿತ್ತವಾಗಿ ನಿಮ್ಮಲ್ಲಿ ಏನಿರಬೇಕು? ಒಂದು ನಂಬಿಕೆ, ಶ್ರೇಷ್ಠವಾದ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಆದರೆ ಈ ತಾತ್ಕಾಲಿಕವಾದ ನಂಬಿಕೆ ಇವತ್ತಿನ ದಿನಮಾನದಲ್ಲಿ ನಿಮ್ಮೊಳಗೆ ಇರುವುದಾದರೆ ಇದು ಬೇಗನೆ ಕರಗಿ ಹೋಗುತ್ತೆ. ಇಬ್ಬನಿ ರೀತಿಯಲ್ಲಿ ಕರಗಿ ಹೋಗುತ್ತೆ. ಬೇರು ಉರುವುದಿಲ್ಲ, ಬೇರು ಒಳಗಡೆ ಹೋಗೋದಿಲ್ಲ. ಇವತ್ತಿನ ದಿವಸ ಬಂಡೆಯ ನೆಲ ಒಳ್ಳೆ ನೆಲವಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ಒಳ್ಳೆಯ ನೆಲವಾಗಿ ಮಾರ್ಪಡಬೇಕು. ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ, ಕರ್ತನೇ ನನ್ನ ಹೃದಯ, ಕರ್ತನೇ ಬಂಡೆಯ ನೆಲ ಅಲ್ಲ, ಕರ್ತನೇ ರಾಜ ಒಳ್ಳೆ ನೆಲವಾಗಿ ಮಾರ್ಪಡಿಸು. ಕರ್ತನೇ ಇವತ್ತಿನ ದಿವಸ ತನಕ ನನಗೆ ಗೊತ್ತಿರಲಿಲ್ಲ, ನನ್ನ ನಂಬಿಕೆ ತಾತ್ಕಾಲಿಕವಾದ ನಂಬಿಕೆ ಎಂದು ಗೊತ್ತಿಲ್ಲ. ಇವತ್ತಿನ ದಿವಸ ನನಗೆ ಗೊತ್ತಾಯ್ತು, ತಾತ್ಕಾಲಿಕವಾದ ನಂಬಿಕೆ. ನಾನು ಸುಖವಾಗಿ ಸಮಾಧಾನವಾಗಿ ಇದ್ದಾಗ ಮಾತ್ರ ಯೇಸು ಕ್ರಿಸ್ತನಿಗೆ ಜೈ ಅನ್ನುತ್ತೇನೆ. ಆದರೆ ಸುಖವಾಗಿ ಅಥವಾ ಸಂತೋಷವಾಗಿ ಇಲ್ಲದಂತ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಜೈ ಅನ್ನೋದು ಕೈಯೂ ಬರೋದಿಲ್ಲ, ಬಾಯಿನೂ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೇನೆ. ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ಮಾನಸಾಂತರವನ್ನು ಪ್ರಿಯರೇ, ಹಲ್ಲೆಲೂಯಾ. ವಿದೌಟ್ ಎನಿ ಕಂಡೀಷನ್. ಯಾವ ಶೋಧನೆ ನಿಮ್ಮ ಜೀವಿತದಲ್ಲಿ ನನಗೆ ಗೊತ್ತಿಲ್ಲ, ಯಾವ ಶೋಧನೆಯಲ್ಲಿ ಇದ್ದು ನಿಮ್ಮ ಒಂದು ಆ ವಾಕ್ಯವನ್ನು ತೆಗೆದುಕೊಂಡು ನೀವು ಬೇರೆಯವರು ಇದ್ದೀರೋ ನನಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಮಾರ್ಪಾಟು ಹೊಂದುವಂತ ದಿನ ಇದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಬಾಯಿ ತೆರೆದು ಸ್ತೋತ್ರ ಮಾಡುತ್ತಾ ಹೇಳೋಣ, ಕರ್ತನೇ ನನ್ನ ಹೃದಯವನ್ನ ಬಂಡೆಯ ನೆಲವನ್ನ ಒಳ್ಳೆ ನೆಲವಾಗಿ ಮಾರ್ಪಡಿಸು. ಕರ್ತನೇ ನನ್ನ ನಂಬಿಕೆಯನ್ನ ತಾತ್ಕಾಲಿಕವಾದ ನಂಬಿಕೆಯಲ್ಲ, ಕರ್ತನೇ ಪೂರ್ಣ ನಂಬಿಕೆ, ಕರ್ತನೇ ಉಳ್ಳವರಾಗಿ ಮಾರ್ಪಡಿಸು. ಕರ್ತನೇ ಮುಂಜಾವಿನ ಪ್ರಾರ್ಥನೆಯಲ್ಲಿ ಬರುವಂತ ಒಬ್ಬೊಬ್ಬರು ಕರ್ತನೇ ಒಂದು ದೊಡ್ಡ ನಂಬಿಕೆ ಉಳ್ಳವರಾಗಿ ಮಾರ್ಪಡುವ ಹಾಗೆ ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸಾನ್ನಿಧ್ಯ ಅವರ ಮೇಲೆ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಜೀಸಸ್ ವಿ ಪ್ರೈಸ್ ಯು ಲಾರ್ಡ್. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇವತ್ತಿನ ದಿವಸ ನನ್ನ ಪ್ರಾರ್ಥನೆ ಅಲ್ಲ, ಇಲ್ಲಿ ಕುಳಿತಿರುವಂತ ಒಬ್ಬೊಬ್ಬರ ಪ್ರಾರ್ಥನೆ ನಿನ್ನ ಕೇಳು ಸ್ವಾಮಿ. ಅವರ ನಿರ್ಧಾರವನ್ನ ಕೈಗೊಂಡಿರುವುದುಂಟು. ಆ ನಿರ್ಧಾರದ ಮೇಲೆ ನಿನ್ನ ರಕ್ತದ ಮುದ್ರೆ ಬೀಳುವುದಾಗಲಿ ಸ್ವಾಮಿ. ಆ ನಿರ್ಧಾರವನ್ನ ಸೈತನನು ಮತ್ತೆ ಬಂದು ಸ್ವಾಮಿ ಕರ್ತನೆ ಬದಲಾಯಿಸದ ಹಾಗೆ, ಮಾರ್ಪಾಡುಗೊಳಿಸದ ಹಾಗೆ ಅವರ ಪ್ರಾರ್ಥನೆ ನಿನಗೆ ಕೇಳುವುದಕ್ಕಾಗಿ ಸ್ತೋತ್ರ. ಕರ್ತನೆ ನಿನ್ನ ವಾಕ್ಯಗಳು ಅವರ ಜೀವನದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಯಾವ ಸಂತೋಷ ಕೇಳುವುದರಲ್ಲಿದ್ದೋ ಅದನ್ನ ನಡೆಯುವುದರಲ್ಲಿ ಕೂಡ ಸಂತೋಷ ಇರುವ ಹಾಗೆ ನೀನು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಉಂಟು
ಮಾಡಿ ದಿನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವ ಜೀವವುಳ್ಳ ತಂದೆಯೇ, ಆಮೆನ್.